ಕಾದುದೀತನ ನಾಮವ ಪ್ರಹ್ಲಾದನಾಸರು ಬೇಸರನು ಬಳಿಕಿದಯಾಂಬುಧಿ ಧನುಜಪತಿ ದಿಟ್ಟಿಸಿದ ಕಂಬದಲ್ಲಿ ಆದುದ ವಿರ್ಭಾವ ಸಿಡಿಲಿನ ಸೋದರದ ಕಣ್ಣುಗಳ ಭಾಳದ ಬೀದಿಗಿಚ್ಚಿನ ರೌದ್ರದಲ್ಲಿ ನರಸಿಂಹ ರೂಪಾಗಿ ಉಗುರೊಳ ಸೂರನ ಕರುಳ ದಂಡೆಯ ನುಗಿದು ಕೊರಳಲಿ ಹಾಯ್ಕಿ ದೈತ್ಯನ ಮಗನ ಪತಿಕರಿಸಿದನು. ತತ್ಕ್ರೋಧಾಗ್ನಿ ಪಲ್ಲವಿಸಿ ಭುಗಿ ಭುಗಿಲ್ ಭೋಗಿಲೆಂದು ಕಬ್ಬೊಗೆ ನೆಗೆಯಲುರಿ ಹೊಡೆದ ಭುಜ ಜಾಂಡದ ಬಗರಗೆಯ ಭೇದಿಸಿತು ಈತನ ಕೆಣಕ ಬೀಡಿಂದ. ತ್ರೇತೆಯಲಿ ಬಲಿರಾಜ್ಯ ಭುವನ ಖ್ಯಾತವಾಯಿತು. ತದಶ್ವಮೇಧದೋಳೀತ ವಾಮನನಾಗಿ ಯಾಚಿಸಿದನು ಪದತ್ರಯವಾ. ಭೂತಳವನಲ್ಲಿಂದ ಬಳಿಕ ಪ್ರೀತಿಯಲಿ ಕಮಲಜ ಕಟಾಹೋದ್ಭೂತ ಚರಣದೊಳಳೆಯಲಾದುದು ಧರಣಿ ಪದಯುಗಕ್ಕೆ. ನೆರೆಯದಿ ನೆಲ ನೆಗಹಿದಂಘ್ರಿಗೆ ಮುರಿದ ಭುಜ ಭವಾಂಡ ಖರ್ಪರದೊರತೆ ಬಹಿರಾವರಣ ಜಲ ಗಂಗಾಭಿಧಾನದಲ್ಲಿ ಎರಗಿತಿ ಗೋವಿಂದನಾರೆಂದರಿಯಲ ಹರಿಯೊಡನೆ ಜಂಬುಕನೊರಲಿದರೆ ನಾನೇನ ಹೇಳುವೆನೆಂದನ್ ಆ ಭೀಷ್ಮ. ಪ್ರಹ್ಲಾದನಿಗೆ ತಂದೆಯಿಂದಾದ ಹಿಂಸೆ ಬೇಸರಗಳನ್ನು ಇವನ ನಾಮವು ಕಳೆಯಿತು. ಬಳಿಕ ಹಿರಣ್ಯಕಶಿಪುವು ಈ ಕಂಬದಲ್ಲಿ ನಿನ್ನ ಶ್ರೀಹರಿಯನ್ನು ತೋರಿಸು ಎನ್ನುತ್ತಾ ದೃಷ್ಟಿಸಿದ ಕಂಬದಲ್ಲಿ ರೌದ್ರನಾದ ಶ್ರೀ ನರಸಿಂಹನ ಆವಿರ್ಭಾವವಾಯಿತು. ಆ ನರಸಿಂಹಸ್ವಾಮಿಯ ಕಣ್ಣುಗಳು ಸಿಡಿಲಿನ ಸಹೋದರರಂತಿದ್ದವು. ಅವನ ಹಣೆಯ ಬೆಂಕಿಯು ಬೀದಿಯನ್ನೇ ಉರಿಸಿದವು. ನರಸಿಂಹನು ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವಿನ ಕರುಳ ದಂಡೆಯನ್ನು ಕಿತ್ತು ಕೊರಳಲ್ಲಿ ಹಾಕಿಕೊಂಡನು. ಅವನ ಮಗನಾದ ಪ್ರಹ್ಲಾದನನ್ನು ಕೃಪೆದೋರಿ ಸಲಹಿದನು. ಅವನ ಕೋಪಾಗ್ನಿಯು ಭುಗಿಲೆಂದು ಕಪ್ಪು ಹೊಗೆಯೂ ಉರಿಯೂ ಎದ್ದು ಬ್ರಹ್ಮಾಂಡವನ್ನೇ ಒಂದು ಚಿಕ್ಕ ಕುಳಿಯಾಗಿಸಿ ಭೇದಿಸಿತು. ಎಲೆ ಶಿಶುಪಾಲ, ಇವನನ್ನು ಕೆಣಕಬೇಡ ಎನ್ನುತ್ತಾ ತ್ರೇತಾಯುಗದಲ್ಲಿ ಪ್ರಹ್ಲಾದನ ಮೊಮ್ಮಗನಾದ ಬಲಿಯ ಸಾಮ್ರಾಜ್ಯವು ಲೋಕಪ್ರಸಿದ್ಧವಾಯಿತು. ಶ್ರೀಕೃಷ್ಣನೇ ವಾಮನನಾಗಿ ಹೋಗಿ ಬಲಿ ಚಕ್ರವರ್ತಿಯು ಮಾಡುತ್ತಿದ್ದ ಅಶ್ವಮೇಧಯಾಗದಲ್ಲಿ 3 ಹೆಜ್ಜೆ ಭೂಮಿಯನ್ನು ಬೇಡಿದನು. ಬಲಿಚಕ್ರವರ್ತಿಯು ಪ್ರೀತಿಯಿಂದ ದಾನವನ್ನು ಕೊಟ್ಟನು. ವಾಮನನು ತ್ರಿವಿಕ್ರಮನಾಗಿ 1 ಹೆಜ್ಜೆಯಿಂದ ಭೂಮಿಯನ್ನು, ಇನ್ನೊಂದರಿಂದ ಬ್ರಹ್ಮಾಂಡವನ್ನು, ಇನ್ನೊಂದರಿಂದ ಕಟಾಹವನ್ನು ಅಳೆದನು. 2 ಹೆಜ್ಜೆಗಳಿಂದ ಭೂಮಿಯನ್ನಳೆದನು ಎಂದು ಪದ್ಯದಲ್ಲಿ ಇದೆ. 1 ಹೆಜ್ಜೆಗೆ ಭೂಮಿ ಸಾಲದು, ಮೇಲೆತ್ತಿದ ಹೆಜ್ಜೆಗೆ ಬ್ರಹ್ಮಾಂಡ ಕಟಾಹವು ಮುರಿದು ಹೊರಗಿನ ಆವರಣದಲ್ಲಿದ್ದ ಜಲವು ದೇವಗಂಗೆ ಎಂಬ ಹೆಸರಿನಿಂದ ಬಂದಿತು. ಎಲವು ಶಿಶುಪಾಲ, ಈ ಗೋವಿಂದನು ಯಾರೆಂದು ನಿನಗೆ ಗೊತ್ತಿಲ್ಲ ಅಲ್ಲ? ಸಿಂಹವನ್ನು ಕಂಡು ನರಿಯು ಒರಲಿದಂತಾಯಿತು ನಿನ್ನ ಮಾತು. ನಾನು ಏನು ಹೇಳಲಿ ಎಂದು ಭೀಷ್ಮನು ಹೇಳಿದನು.